ಒಂದು ಕಾಲದಲ್ಲಿ ಹಸಿರು ತುಂಬಿದ ನದಿಗಳು ಹರಿಯುವ, ಹೂವುಗಳು ಅರಳಿದ ಸುಂದರವಾದ ಕಾಡೊಂದಿತ್ತು. ಆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಒಟ್ಟಿಗೆ ಶಾಂತಿಯುತವಾಗಿ ಬದುಕುತ್ತಿದ್ದರು. ಅಲ್ಲಿ ಸಿಂಹ, ಆನೆ, ಕಪಿ, ಮೊಲ, ಕಾಗೆ, ಹದ್ದು ಮತ್ತು ಹಲವಾರು ಜಿಂಕೆಗಳೂ ಇದ್ದವು. ಆ ಜಿಂಕೆಗಳಲ್ಲಿ ಒಂದು ಚಿಕ್ಕ ಜಿಂಕೆ ಇದ್ದಿತ್ತು. ಅದರ ಹೆಸರು ಚಂದ್ರ. ಚಂದ್ರ ತುಂಬಾ ಚುರುಕು, ಸುಂದರ ಮತ್ತು ಚಾಕಚಕ್ಯತೆಯಿಂದ ಕೂಡಿತ್ತು. ಅದರ ಕಣ್ಣುಗಳು ಹೊಳೆಯುತ್ತಿದ್ದವು. ಅದರ ಚರ್ಮವು ಬಂಗಾರದಂತೆ ಹೊಳೆಯುತ್ತಿತ್ತು. ಎಲ್ಲರೂ ಅದನ್ನು ತುಂಬಾ ಇಷ್ಟಪಡುತ್ತಿದ್ದರು. ಆದರೆ ಚಂದ್ರನಲ್ಲಿ ಒಂದು ಸಮಸ್ಯೆ ಇತ್ತು. ಅದು ತುಂಬಾ ಅಹಂಕಾರಿಯಾಗಿತ್ತು. ಒಂದು ದಿನ ಚಂದ್ರ ತನ್ನ ಪ್ರತಿಬಿಂಬವನ್ನು ನದಿಯಲ್ಲಿ ನೋಡಿತು. ನಾನು ಎಷ್ಟು ಸುಂದರ! ಈ ಕಾಡಿನಲ್ಲಿ ನನ್ನಂತೆ ಸುಂದರ ಜಿಂಕೆ ಯಾರೂ ಇಲ್ಲ ಎಂದು ಅದು ಹೆಮ್ಮೆಯಿಂದ ಹೇಳಿತು. ಅದನ್ನು ಕೇಳಿದ ಒಂದು ಹಳೆಯ ಆಮೆ ಹೇಳಿತು, ಚಂದ್ರ, ಸೌಂದರ್ಯ ಮಾತ್ರ ಸಾಕಾಗುವುದಿಲ್ಲ, ಬುದ್ಧಿ ಮತ್ತು ವಿನಯವೂ ಮುಖ್ಯ. ಚಂದ್ರ ನಕ್ಕಿತು. ನೀನು ನಿಧಾನವಾಗಿ ನಡೆಯುವ ಆಮೆ, ನನ್ನ ವೇಗವನ್ನು ನೀನು ಅರ್ಥ ಮಾಡಿಕೊಳ್ಳಲಾರೆ. ಆಮೆ ಮೌನವಾಗಿ ನಗಿತು. ಒಂದು ಬೆಳಗಿನ ಜಾವ, ಸೂರ್ಯೋದಯದ ಹೊತ್ತಿನಲ್ಲಿ ಚಂದ್ರ ನಿಧಾನವಾಗಿ ನದಿಯ ಬಳಿ ನಡೆಯಿತು. ನೀರು ಶಾಂತವಾಗಿತ್ತು. ಹೀಗಾಗಿ ಅದು ತನ್ನ ಪ್ರತಿಬಿಂಬವನ್ನು ಸ್ಪಷ್ಟವಾಗಿ ನೋಡಿತು. ನಾನು ಎಷ್ಟು ಸುಂದರ! ಈ ಕಾಡಿನಲ್ಲಿ ನನ್ನಷ್ಟು ಸುಂದರ ಯಾರೂ ಇಲ್ಲ. ಸಮಯ ಬಂದಾಗ ನೀನೇ ತಿಳಿದುಕೊಳ್ಳುವೆ. ಆ ದಿನದಿಂದ ಚಂದ್ರನ ವರ್ತನೆ ಬದಲಾಗತೊಡಗಿತು. ಚಂದ್ರ, ಬಾ ಓಟ ಆಡೋಣ. ಯಾರ್ ಗೆಲ್ತಾರೆ ನೋಡೋಣ. ನಿನ್ನ ಜೊತೆನಾ? ನಾನು ಗೆಲ್ಲೋದು ಖಚಿತ. ನಾನು ಸಿಹಿ ಹಣ್ಣುಗಳನ್ನು ತಂದಿದ್ದೇನೆ, ಬನ್ನಿ ಹಂಚಿಕೊಳ್ಳೋಣ. ನನಗೆ ಯಾರ ಸಹಾಯವೂ ಬೇಡ. ನಾವು ಒಟ್ಟಿಗೆ ನೃತ್ಯ ಮಾಡೋಣ. ನನಗೆ ನಿಮ್ಮ ಜೊತೆ ಸಮಯ ವ್ಯರ್ಥ ಮಾಡುವ ಆಸೆ ಇಲ್ಲ. ಹೀಗೆ ನಿಧಾನವಾಗಿ ಎಲ್ಲ ಪ್ರಾಣಿಗಳು ಚಂದ್ರದಿಂದ ದೂರವಾಗತೊಡಗಿದವು. ಕಾಡಿನಲ್ಲಿ ಜನಸಂದಣಿ ಇದ್ದರೂ ಚಂದ್ರನ ಮನಸ್ಸು ಒಂಟಿತನದಿಂದ ತುಂಬಿತು. ಒಂದು ದಿನ ಆಕಾಶ ಕಪ್ಪಾಗಿತ್ತು. ಮಿಂಚು ಹೊಡೆತಗಳು, ಗಾಳಿ ಬಿರುಸಾಗಿ ಬೀಸಿತು. ಮಳೆ ಆರಂಭವಾಯಿತು. ಮಳೆ ಬರುತ್ತಿದೆ, ಎಲ್ಲರೂ ಸುರಕ್ಷಿತ ಸ್ಥಳಕ್ಕೆ ಹೋಗಿ. ಎಲ್ಲರೂ ಗುಹೆಗೆ ಬನ್ನಿ. ಎಲ್ಲ ಪ್ರಾಣಿಗಳು ಒಟ್ಟಿಗೆ ಓಡಿದವು. ಆದರೆ ಚಂದ್ರ, ನನಗೆ ಯಾರ ಸಹಾಯವೂ ಬೇಡ, ನಾನು ಒಬ್ಬಂಟಿಯಾಗಿ ಹೋಗಬಹುದು. ಚಂದ್ರ ವೇಗವಾಗಿ ಓಡಿತು. ಆದರೆ ಮಣ್ಣು ಕೆಸರು ಆಗಿತ್ತು. ಹಠಾತ್ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಓಡಿದವು. ಆದರೆ ಚಂದ್ರ, ಅದು ಕೆಸರಿನಲ್ಲಿ ಸಿಕ್ಕಿಕೊಂಡಿತು. ಮಳೆ ಹೆಚ್ಚಾಗುತ್ತಿತ್ತು. ನದಿ ಉಕ್ಕಿ ಹರಿಯುತ್ತಿತ್ತು. ಯಾರಾದ್ರೂ ದಯವಿಟ್ಟು ಸಹಾಯ ಮಾಡಿ, ನಾನು ಸಿಕ್ಕಿಕೊಂಡಿದ್ದೇನೆ. ಆದರೆ ಯಾರೂ ಬಂದಿಲ್ಲ. ಯಾಕಂದ್ರೆ ಅವಳು ಎಲ್ಲರನ್ನೂ ದೂರ ಮಾಡಿದ್ದಳು. ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡ ಆನೆ ಅಲ್ಲಿ ಬಂತು. ಚಂದ್ರ, ನೀನು ಎಲ್ಲರನ್ನೂ ದೂರ ಮಾಡಿದ್ದೀಯ. ನನ್ನ ತಪ್ಪು, ದಯವಿಟ್ಟು ನನ್ನನ್ನು ಉಳಿಸಿ. ಆನೆ ತನ್ನ ಬಲವಾದ ತೊಂಡೆಯನ್ನು ಚಾಚಿತು. ನಿಧಾನವಾಗಿ, ಜಾಗರೂಕತೆಯಿಂದ ಚಂದ್ರನನ್ನು ಹೊರಗೆಳೆದಿತು. ಶಕ್ತಿ ಮಾತ್ರ ಸಾಕಾಗುವುದಿಲ್ಲ, ಸ್ನೇಹವೂ ಮುಖ್ಯ. ನಾನು ಬದಲಾಗುತ್ತೇನೆ. ಧನ್ಯವಾದಗಳು. ಮಳೆ ನಿಂತಿತು. ಆಕಾಶ ಸ್ವಚ್ಛವಾಯಿತು. ಚಂದ್ರ ತನ್ನ ಸ್ನೇಹಿತರ ಬಳಿ ಹೋಯಿತು. ನನ್ನನ್ನು ಕ್ಷಮಿಸಿ, ನಾನು ಅಹಂಕಾರದಿಂದ ವರ್ತಿಸಿದೆ. ನೀನು ನಿಜವಾಗಿಯೂ ಬದಲಾಗಿದ್ದರೆ ನಾವು ನಿನ್ನನ್ನು ಕ್ಷಮಿಸುತ್ತೇವೆ. ಬಾ, ಮತ್ತೆ ಸ್ನೇಹಿತರಾಗೋಣ. ಇಗೋ, ನೀನು ನಿಜವಾದ ಪಾಠ ಕಲಿತೆಯ. ಆ ದಿನದಿಂದ ಚಂದ್ರ ಸಂಪೂರ್ಣವಾಗಿ ಬದಲಾಗಿದೆ. ಅವಳು ಈಗ ವಿನಯದಿಂದ ಮಾತನಾಡುತ್ತಾಳೆ, ಸ್ನೇಹಿತರನ್ನು ಗೌರವಿಸುತ್ತಾಳೆ
ಇತರರಿಗೆ ಸಹಾಯ ಮಾಡುತ್ತಾಳೆ ಮತ್ತು ಆ ಕಾಡು ಮತ್ತೆ ಸಂತೋಷದಿಂದ ತುಂಬಿತು. ಅಹಂಕಾರವು ಒಂಟಿತನಕ್ಕೆ ದಾರಿ ಮಾಡುತ್ತದೆ. ವಿನಯ ಮತ್ತು ಸ್ನೇಹವೇ ಜೀವನದ ನಿಜವಾದ ಸಂಪತ್ತು.